ಟಿಟಿ ವಾಹನದಲ್ಲಿದ್ದಂತಹ 15 ಶಾಲಾ ಮಕ್ಕಳು ಪವಾಡ ಸದೃಶವಾಗಿ ಬಚಾವಾಗಿದ್ದಾರೆ. ಒಂದ್ ಕಡೆಗೆ ಬಸ್ ದುರಂತದಲ್ಲಿ 9 ಜನ ಸಜೀವ ದಹನಗೊಂಡ್ರೆ, ಇನ್ನೊಂದ್ ಕಡೆಗೆ ಟಿಟಿ ವಾಹನ ಅದರಲ್ಲಿ ಶಾಲಾ ಮಕ್ಕಳಿದ್ರು, ಅವರು ಟ್ರಿಪ್ಪಿಗೆ ಹೊರಟಿದ್ರು. ಅವರು ಸ್ವಲ್ಪದ್ರಲ್ಲಿ ಕೂದಲೆಳೆ ಅಂತರದಲ್ಲಿ ಸಾವಿಗೆ ಸನಿಹವಾಗಿ ಪಾರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಪ್ಪ ಈ ದುರಂತ ಇನ್ನಷ್ಟು ಭೀಕರತೆಯನ್ನು ಒಳಗೊಂಡ್ಬಿಡ್ತಾ ಇತ್ತು. ಬಟ್ ಸಮಯ ಮತ್ತು ಚಾಲಕನ ಸಮಯ ಪ್ರಜ್ಞೆ ಎಲ್ಲವೂ ಕೂಡ ಮಕ್ಕಳನ್ನು ಉಳಿಸಿದೆ. ಟಿ ವಾಹನದಲ್ಲಿ 15 ಜನ ಶಾಲಾ ಮಕ್ಕಳು ಅದೇ ಸಂದರ್ಭದಲ್ಲಿ ಬರ್ತಾ ಇದ್ರು ಅನ್ನೋದು ಸರ್. ಎರಡೂವರೆ ಟೈಮಿಂಗ್ಸು, ನಮಗೆ ಪಕ್ಕ ಎಕ್ಸಾಕ್ಟ್ ಟೈಮಿಂಗ್ ಗೊತ್ತಿಲ್ಲ. ಇಲ್ಲಿ ನಾವು ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು, ಸ್ನೇಹ ಫ್ಯಾಕ್ಟ್ರಿಯವರು. ಅದರಿಂದ ನಮ್ಮದು ಜಮೀನು ಇಲ್ಲೇ ಇದೆ. ನಮ್ಮ ತಂದೆಯವರು ಮತ್ತು ನಮ್ಮ ಅಳಿಯ ಫೋನ್ ಮಾಡಿದ್ರು ಆ ಟೈಮಲ್ಲಿ, ಈ ಥರ ಹಿಂಗೆ ಸೌಂಡ್ ಬಂತು, ಬೆಂಕಿ ಉರಿತಿದೆ ಅಂತ. ನಾನು ಇಮಿಡಿಯೇಟ್ ಬಂದು ನಮ್ಮ ಸ್ನೇಹ ಗ್ರೂಪಿಗೆ ಮೆಸೇಜ್ ಹಾಕ್ತೆ, ಈ ಥರ ಹಿಂಗಾಗಿದೆ ಬನ್ನಿ ಅಂತಂದು. ನಾವು ಬಂದು ನೋಡೋ ಅಷ್ಟೊತ್ತಿಗೆ ಅಲ್ಲೇ ಬೆಂಕಿ ಉರಿತಾ ಇತ್ತು ಸರ್. ಮತ್ತು ಕೆಲವಾರು ಜನ, ಒಂದು 10-12 ಜನ ಕೆಳಗಿದ್ರು. ಅವರಿಗೆಲ್ಲ ಆಂಬುಲೆನ್ಸಿಗೆ ಫೋನ್ ಮಾಡಿ ಅವ್ರನ್ನೆಲ್ಲ ಆಂಬುಲೆನ್ಸಿಗೆ ಶಿಫ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಪೊಲೀಸ್ ಇಲಾಖೆಯವರು ಬಂದರು, ಫೈರ್ ಎಂಜಿನೂ ಬಂತು. ಅಷ್ಟೊತ್ತಿಗೆ ಫೈರ್ ಎಂಜಿನ್ಗೆ ಯಾರು ಇನ್ಫಾರ್ಮ್ ಮಾಡಿರೋ ಗೊತ್ತಿಲ್ಲ, ಬಂತು. ಆದಷ್ಟು ನಾವು ನಮ್ಮ ಕೈಲಾದ ಸಹಾಯ ಮಾಡಿದ್ವಿ. ಬಟ್ ಏನು ಬಂದವರೆಲ್ಲ ಕಳಿಸ್ಕೊಟ್ವಿ. ಆದರೆ ಬಸ್ನಗಳನ್ನಾಗಲಿ ಲಾರಿ ಡ್ರೈವರ್ನ ಉಳ್ಸೋಕ್ಕಾಗಲಿಲ್ಲ. ಲಾರಿ ಡ್ರೈವರ್ ಒದ್ದಾಡೋದು ನೋಡಿದ್ವಿ ನಾವು. ಏನು ಮಾಡ್ತಾರೆ, ಈ ಬಸ್ಸು ಬೆಂಕಿ ಜಾಸ್ತಿ ಉರಿಯೋದಲ್ವಾ, ಹತ್ರಕ್ಕೆ ಹೋಗೋಕ್ಕಾಗಲಿಲ್ಲ ನಮ್ಮ ಕೈಲಿ. ಆ ಟೈಮಲ್ಲಿ ಬೆಂಕಿಯ ಜಳ ಹೆಂಗಿತ್ತು? ಯಾಕಂದರೆ ಸಾಮಾನ್ಯವಾಗಿ ಇಂಥ ಅಪಘಾತ ನಡೆದಂಥ ಸಂದರ್ಭದಲ್ಲಿ ನಮ್ಗೆ ಆಗಬೇಕು ಅಂತ ಹೋಗೋರೇ ಹೆಚ್ಚು. ನೀವು ಯಾವ ರೀತಿ ಕಾರ್ಯಾಚರಣೆಗೊಳಗಾದ್ರಿ? ಇಲ್ಲ ಸರ್. ಇನ್ನು ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಘನಘೋರ ದುರಂತ ಸರ್. ಹೌದಮ್ಮ. ಏನ್ ಸರ್ ಸಾವಿನ ಸಂಖ್ಯೆ ಎಷ್ಟಿರಬಹುದು ಅನ್ನೋ ಅಂದಾಜು ನಿಮಗೆ ಸಿಗ್ತಾ ಇದೆ ಸರ್? ನಮ್ಮ ಪ್ರಕಾರ 9 ಅಂತ ನಮಗೆ ಗೊತ್ತಾಗ್ತಾ ಇದೆ. ನಮ್ಮ ಕಮಿಷನರ್ ಪ್ರಕಾರ ಅಲ್ಲಿ ಅವರು ಜಿಲ್ಲಾಧಿಕಾರಿ ಹತ್ರ ಮಾತಾಡಿದ್ರಂತೆ 11 ಅಂತ ಹೇಳಿದ್ರು. ಈಗ ಅವರು ಹೋಗ್ತಾ ಇದಾರೆ ಅಲ್ಲಿ. ನಾನೇ ಅಲ್ಲಿ ಹೋಗಿ ಕೇಳಿದ್ದೀನಿ. ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮತ್ತೆ ಅಡಿಷನಲ್ ಕಮಿಷನರ್ ಇಬ್ರು ಹೋಗ್ತಾರೆ. ಆಗಿದ್ದು ಘಟನೆ ಇದು ಸೀಬಾರ್ಡ್ ಬಸ್ ಇದೆಯಲ್ಲ, ಸೀಬಾರ್ಡ್ ಬಸ್ ಇದಕ್ಕೆ ಹೋಗ್ತಾ ಇತ್ತು, ಗೋಕರ್ಣಕ್ಕೆ. ಲಕ್ಸುರಿ ಬಸ್ ಆಪೋಸಿಟ್ ಬರ್ತಾ ಇದೆಯಲ್ಲ, ಲಾರಿ ಬರುತ್ತಲ್ಲ, ಅದು ಮೀಡಿಯನ್ ದಾಟಿ ಬಂದು ಈ ಬಸ್ ಹೊಡೆದಿದೆ. ಮೀಡಿಯನ್ ದಾಟಿ ಹೊಡೆದಿದೆ. ಎಲ್ಲೋ ಲಾರಿ ಡ್ರೈವರ್ ಎಲ್ಲೋ ಎಚ್ಚರ ತಪ್ಪಿರ್ಬೇಕು, ನಿದ್ರೆಗಿದ್ರೆ ಹೊಡೆದಿರ್ಬೋದು ಅಂತ ನಾನು ಏನ್ ಮಾಡ್ತೇನೆ. ಅದ್ರ ನಿಖರವಾಗಿ ಮಾಹಿತಿ ನಮ್ಮ ಅಲ್ಲಿ ಬ್ರೇಕ್ ಇನ್ಸ್ಪೆಕ್ಟರ್ಸ್ ನಮ್ಮ ಇವರೆಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ. ಮತ್ತೆ ಲಾರಿ ಹೋಗಿ ಹೊಡೆದಾಗ ಟ್ಯಾಂಕರ್ ಹೊಡೆದಿರ್ಬೋದು ಮುಕ್ಕಲ್ ಭಾಗ. ಆ ಟ್ಯಾಂಕರ್ ಹೊಡೆದಾಗ ಬೆಂಕಿ ಹತ್ಕೊಂಡಿದೆ. ಹತ್ಕೊಂಡು 10-11 ಅಂತ ಹೇಳ್ತಾರೆ. ನಿಖರವಾಗಿ ಆಮೇಲೆ ಗೊತ್ತಾಗುತ್ತೆ. ಘಟನೆ ನಡೀಬಾರ್ದಿತ್ತಪ್ಪ, ಆಗಿದೆ. ಮತ್ತೆ ಈ ಡ್ರೈವರ್ಸು ಕಂಡಕ್ಟರ್, ಅದು ಲಾರಿ ಅವ್ರು ಇರ್ಬೋದು, ಬಸ್ ಅವ್ರು ಇರ್ಬೋದು, ಕಾರ್ ಓಡಿಸೋರು ಇರ್ಬೋದು, ಎಚ್ಚರಿಕೆಯಿಂದ ಓಡಿಸ್ಬೇಕು, ಜವಾಬ್ದಾರಿ ಇರ್ಬೇಕು. ಆ ರೀತಿ ರ್ಯಾಶ್ ಡ್ರೈವಿಂಗ್ ಮಾಡೋದು ಮತ್ತದು ಸಹಜವಾಗಿ ಇದೆಲ್ಲ ಬೆಳಿಗ್ಗೆ ಹೊತ್ತಲ್ಲ, ಇದು ನಿದ್ರೆ ಬರೋ ಟೈಮು. ಎಚ್ಚರಿಕೆಯಿಂದ ಓಡಿಸ್ಬೇಕು. ಆದ್ರೂ ಡಬಲ್ ಡ್ರೈವರ್ಸ್ ಇರ್ತಾರೆ ಯೂಶುವಲ್ ಆಗಿ ಈ ಬಸ್ಗಳಲ್ಲೆಲ್ಲ. ನಮ್ಮ ಕಮಿಷನರ್ ಅಡಿಷನಲ್ ಕಮಿಷನರ್ ಹೋಗ್ತಾರಮ್ಮ, ಅಲ್ಲಿ ಹೋದ್ಮೇಲೆ ಮಾಹಿತಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ತಮ್ಗೆ ಹೇಳ್ತೀನಮ್ಮ. ಸರ್ ಎಷ್ಟು ಜನ ಮಿಸ್ಸಿಂಗ್ ಇದ್ದಾರೆ ಅಂತ ಸರ್? ಅದೇ 11 ಅಂತ ಹೇಳಿದ್ರು. ಅದು 11 ಅಂತ ಹೇಳಿದ್ರು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನೀವು ಸ್ಪಾಟ್ಗೆ ಹೋಗ್ತೀರಾ ಸರ್? ಇಲ್ಲಮ್ಮ, ನಾನು ಇದರಲ್ಲಿ ಬೇರೆ ಕಾರ್ಯಕ್ರಮ ಇದೆ, ಅವರಿಬ್ಬರನ್ನ ಕಳಿಸ್ತಾ ಇದ್ದೀನಿ. ಓಕೆ ಓಕೆ. ಬಟ್ ಪದೇ ಇಂತ ಬಸ್ ಆಕ್ಸಿಡೆಂಟ್ಗಳು ಆಗ್ತಾ ಇದಾವಲ್ಲ ಸರ್, ಅದ್ರಲ್ಲೂ ಈಗ ಹೆಂಗಾಗ್ಬಿಟ್ಟಿದೆ? ಅಲ್ಲ, ಮೊನ್ನೆ ಆಗಿದ್ದು ಮುಂದೆ ಇರ್ತಕ್ಕಂಥ ಸೈಕಲ್ ಮೋಟರ್ ಹೊಡೆದಿದ್ದು. ಮೊನ್ನೆ ಒಂದು ಬಸ್ ಇದಾಯ್ತಲ್ಲ, ಇದೇನಾಗಿದೆ, ಮೀಡಿಯನ್ ದಾಟಿ ಬಂದಿರೋದು. ಈಗ ಹೆಡ್ ಅಂಡ್ ಇದು ಪೊಲ್ಯೂಷನ್ ಅಲ್ಲ, ಇದು ಮೀಡಿಯನ್ ಇರುತ್ತೆ. ಹೈವೇಸ್ ಅಲ್ಲಿ ಮೀಡಿಯನ್ ಇರುತ್ತೆ, ಒಂದು 10 ಅಡಿ ಇರುತ್ತಲ್ಲ ಮೀಡಿಯನ್. ಆ ಮೀಡಿಯನ್ ದಾಟಿ ಬಂದಿರತಕ್ಕಂಥದ್ದು. ಇದರ ಬೇಜವಾಬ್ದಾರಿತನ ಅಷ್ಟೇ ಡ್ರೈವರ್ಸ್. ಈ ಬಸ್ ಏನ್ ಸ್ಪೀಡ್ ಅಲ್ಲಿ ಇತ್ತಂತೆ ಸರ್? ಏನಾದ್ರೂ ಮಾಹಿತಿ ಇದೆಯಾ ಅದ್ರ ಬಗ್ಗೆ? ಅಲ್ಲ, ಕರೆಕ್ಟ್ ಆಗಿ ಗೊತ್ತಿಲ್ಲಮ್ಮ. ಈಗ ಹೋಗ್ತಾರೆ, 1 ಅವರ್ ರೀಚ್ ಆಗ್ತಾರೆ. ರೀಚ್ ಆದ್ಮೇಲೆ ಕರೆಕ್ಟ್ ಆಗಿ ಹೇಳ್ತೀರಮ್ಮ. ಈ ಗಾಯಗೊಂಡಿರೋದ್ರಲ್ಲಿ ಯಾರಾದ್ರೂ ಅದೆಲ್ಲ ಜಿಲ್ಲಾಡಳಿತ ನೋಡ್ಕೊಳ್ತಾರಮ್ಮ. ಸೀರಿಯಸ್ ಇಂಜುರೀಸ್ ಇದೆಯಂತ ಸಿಇಒ ಜಿಲ್ಲಾಡಳಿತ ನೋಡ್ಕೊಳ್ಳುತ್ತೆ. ಸಿಎಂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ.
ಉಳಿದಿದ್ದೆಲ್ಲ ಜಿಲ್ಲಾಡಳಿತ ತಂದುಕೊಳ್ಳುತ್ತೆ. ಆಕ್ಸಿಡೆಂಟ್ ಯಾವ ಕಾರಣಕ್ಕಾಯ್ತು ಏನು ಎತ್ತ ಅಂತ ನಮ್ಮ ಇಲಾಖೆಯಿಂದ ನಂದು ಅವ್ರು ಹೋದ ತಕ್ಷಣ ರೀಚ್ ಆದ್ಮೇಲೆ ಗೊತ್ತಾಗುತ್ತೆ, ನಾನು ಹೇಳ್ತೀನಪ್ಪ. ಸರ್, ಈ ಬಸ್ನ ಔಟರ್ ಪಾರ್ಟ್ಸ್ ಬಗ್ಗೆ ಕೂಡ, ಸ್ಟ್ರಕ್ಚರ್ ಬಗ್ಗೆ ಇರ್ಬೋದು, ಔಟರ್ ಪಾರ್ಟ್ಸ್ ಬಗ್ಗೆ ಇರ್ಬೋದು, ಅನೇಕರಿಗೆ ಅನುಮಾನ ಇದೆ. ಪದೇ ಪದೇ ಈ ಥರ ಡೀಸೆಲ್ ಟ್ಯಾಂಕು ಈಸಿಯಾಗಿ ಆಕ್ಸಿಡೆಂಟ್ ಕೊಲಿಷನ್ಗಳಿಗೆ ತುತ್ತಾಗೋ ರೀತಿನಲ್ಲಿದೆ. ಏನಾದರೂ ಚೇಂಜಸ್ ತರಬಹುದಾ? ಆ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಸಾರಿಗೆ ಇಲಾಖೆನೋ ಯೋಚನೆ? ಈಗ ಬಸ್ಸು ಏನೇ ಡಿಸೈನ್ ನಾವು ಚೇಂಜ್ ಮಾಡ್ಬೇಕಾದ್ರೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಬೇಕು. ಕರೆಕ್ಟ್. ಕೇಂದ್ರ ಸರ್ಕಾರದ ಪರ್ಮಿಷನ್ ಪ್ರಕಾರನೇ ಮಾಡ್ಬೇಕು. ಅದು ಆಟೋ ಇರ್ಬೋದು, ಕಾರ್ ಇರ್ಬೋದು, ಬಸ್ ಇರ್ಬೋದು, ಏನ್ ಡಿಸೈನ್ ಚೇಂಜ್ ಮಾಡ್ಬೇಕಾದ್ರೂ ಕೂಡ ಅವ್ರ ಅನುಮತಿ ಇಲ್ಲದೆ ನಾವು ಮಾಡೋ ಹಾಗೆ ಇಲ್ಲ. ಇದು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಬಟ್ ಒಂದು ಪತ್ರ ಬರಿಬಹುದಲ್ಲ ಸರ್ ನಿಮ್ ಕಡೆಯಿಂದ? ಬರೀಬಹುದು, ಏನ್ ತೊಂದರೆ ಏನೂ ಇಲ್ಲ. ಸಲಹೆ ಕೊಡೋದಕ್ಕೆ ಏನು ಸಮಸ್ಯೆ ಇಲ್ಲಮ್ಮ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಲಿಕ್ಕೆ. ಇದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಡ್ತಾ ಇರುವಂತಹ ಮಾಹಿತಿ. ಸದ್ಯಕ್ಕೆ 11 ಜನ ಸಾವಿಗೀಡಾಗಿರುವುದರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಇನ್ನಷ್ಟು ಮಾಹಿತಿ ನೋಡ್ತಾ ಹೋಗೋಣ ವಿರಾಮದ ನಂತರ.